ಮಾರ್ನಿಂಗ್ ಗೈಸ್, ಪ್ರಿಷಾರಾಣಿ ಚಾನೆಲ್ಗೆ ಸ್ವಾಗತ. ನೋಡಿ, ನಿನ್ನೆ ನಾನು ಎಲೆ ತೋರಿಸಿದ್ನಲ್ಲ, ಕೊಟ್ಟಿಗೆ ಎಲೆ ಮಾಡೋದು. ಇವತ್ತು ಕೊಟ್ಟಿಗೆ ಎಲೆ ಜೊತೆಗೆ ರೊಟ್ಟಿ ಕೂಡ ಹೇಗೆ ಮಾಡೋದು ನೋಡಿ. ನಿನ್ನೆ ಅಪ್ಪ ಮಾಡಿದ್ರಲ್ಲ ಕೊಟ್ಟಿಗೆ ಎಲೆ, ಸೊ ಅದರಿಂದ ಇವತ್ತು ತಿಂಡಿ ಕೂಡ ಆಗಿದೆ ನೋಡಿ, ಮಾಡಿಟ್ಟಿದ್ದಾರೆ ನೋಡಿ. ಬೇಗನೆ ಆಗುತ್ತೆ. ಇಡ್ಲಿ ಪಾತ್ರ ಇದು, ಇಡ್ಲಿ ಪಾತ್ರ ನೋಡಿ ಎಷ್ಟು ದೊಡ್ಡದಿದೆ ಅಂತ ನೋಡಿ. ಇದೇನಂತ ಹೇಳಿದರೆ ಒಲೆಯಲ್ಲಿ ಮಾಡೋದ್ರಿಂದ ಫುಲ್ ಕಪ್ಪಾಗತ್ತಲ್ವ, ಸೊ ಅದಕ್ಕೆ ಸ್ವಲ್ಪ ಮಣ್ಣನ್ನು ಸ್ವಲ್ಪ ಇದಕ್ಕೆ ಸವರಿಬಿಟ್ಟು ಮಾಡುವಂಥದ್ದು ನೋಡಿ. ಪರ್ಫೆಕ್ಟಾಗಿದೆ. ಇದನ್ನು ಚಿಕನ್ ಸಾಂಬಾರು, ಫಿಶ್ ಸಾಂಬಾರು ಜೊತೆ ಮಾಡಿ ತಿನ್ನುವಂಥದ್ದು ನೋಡಿ. ಕೆಳಗೆ ಒಂದು ಸೆಟ್ ಇದೆ, ಅಲ್ಲಿ ಕೂಡ ಹಾಕಿದ್ದಾರೆ ನೋಡಿ. ಇವತ್ತು ಶುಕ್ರವಾರ ಅಲ್ವಾ, ಸೊ ಹಾಗಾಗಿ ದೇವರ ನೈವೇದ್ಯಕ್ಕೆ ಅಂತ ಹೇಳಿ ಸಾವಿಗೆಂತ ಸ್ವೀಟ್ ಮಾಡಿದ್ದೀನಿ. ಇದು ಏನು ಹಾಕಿದ್ದೀನಿ ಅಂತ ಹೇಳಿದರೆ, ಹುರಿದ ಸಾವಿಗೆ ಮತ್ತು ಏಲಕ್ಕಿ, ಲವಂಗ, ಆಮೇಲೆ ಸ್ವಲ್ಪ ಬೆಲ್ಲ, ಸಕ್ಕರೆ ಯೂಸ್ ಮಾಡಲ್ಲ ನಾನು. ನೀರಾಕಿ ಕುದಿಸಿದ್ದೀನಿ. ಇವಾಗ ಇದನ್ನು ಬಂದ್ ಮಾಡ್ತೀನಿ. ಹಾಲನ್ನು ನಾನು ಗ್ಯಾಸ್ ಆಫ್ ಆದಮೇಲೆ ಹಾಕ್ತೀನಿ, ಯಾಕಂದರೆ ಹಾಲು ಒಡೆತದಿಲ್ಲ ಅಂದರೆ. ಇವಾಗ ಹಾಲು ಹಾಕ್ತಾಯಿದ್ದೀನಿ. ನೋಡಿ, ರೆಡಿ ಆಯಿತು. ಸ್ವಲ್ಪನೇ ಮಾಡಿದ್ದೀನಿ ದೇವರ ನೈವೇದ್ಯಕ್ಕೆ ಅಂತೇಳಿ. ಇವತ್ತು ಕೊಟ್ಟೆ ಇಡ್ಲಿಯ ಜೊತೆಗೆ ಚಿಕನ್ ಸಾಂಬಾರು. ಸೊ ಇವಾಗ ಚಿಕನ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ ಕ್ಲೀನ್ ಮಾಡಿ ತಂದಿದ್ದೀನಿ. ಇವಾಗ 2 ಸ್ಪೂನು ಉಪ್ಪು ತಗೊಂಡಿದ್ದೀನಿ, ಮತ್ತು 1 ಸ್ಪೂನು ಅರಿಶಿನ. ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳುವ. ಮಿಕ್ಸ್ ಮಾಡಿ ಆಯಿತು. ಇವಾಗ ಇದೊಂದು 10 ಮಿನಿಟ್ಸ್ ಮುಚ್ಚಿಡ್ತೀನಿ. ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ವಾ. 2 ಕಾವಲಿಯಲ್ಲೂ ಕೂಡ ಮಸಾಲೆಯನ್ನು ತೊಗೊಂಡಿದ್ದೀನಿ. ಅಂದರೆ 1 ಕಾವಲಿಯಲ್ಲಿ ಹಾಕಿದರೆ ತುಂಬ ಆಗುತ್ತಲ್ವ, ಮತ್ತು ಗ್ಯಾಸಲ್ಲೆಲ್ಲ ಚೆಲ್ತದೆ ಅಂತೇಳಿ 2 ಕಾವಲಿಯನ್ನು ತೊಗೊಂಡಿದ್ದೀನಿ. ಇದಕ್ಕೇನು ಹಾಕಿದ್ದೀವಿ ಅಂತ ಹೇಳಿದರೆ, ತೆಂಗಿನ ತುರಿ, ಮತ್ತು ಚಕ್ಕೆ, ಏಲಕ್ಕಿ, ಲವಂಗ, ಕಾಳುಮೆಣಸು, ಈರುಳ್ಳಿ, ಒಣಮೆಣಸು, ಆಮೇಲೆ ಇಲ್ಲಿ ನೋಡಿ ಗಸಗಸೆ ಅಂತ ಬರ್ತದಲ್ಲ ಅದನ್ನು ಹಾಕಿದ್ದೀವಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ, ಪುದೀನ. ಇವಾಗ ಎಣ್ಣೆಯಲ್ಲಿ ಹಾಕಿ ಹುರ್ಕೊಳ್ಳುವಂಥದ್ದು. ಎಣ್ಣೆ ಇವಾಗ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ, ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತೀನಿ. ಹುರ್ಕೊಂಡೆಲ್ಲ ಆಗಿದೆ. ಇವಾಗ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿದರೆ ಆಯಿತು. ಇವಾಗ ಮಿಕ್ಸಿಗೆ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಉರಿವಾಗ ಹಾಕ್ಕೊಳ್ಬಾರ್ದು. ಮಿಕ್ಸಿಲಿ ಹಾಕ್ಕೊಂಡೆ, ಈಗ ರುಬ್ಕೊಂಡು ಬರ್ತೇನೆ. ಚಿಕನನ್ನು ಬೇಯಲಿಕ್ಕೆ ಇಟ್ಟಿದ್ದೀವಿ ನೋಡಿ. ಸ್ವಲ್ಪ ಎಣ್ಣೆ, ಈರುಳ್ಳಿ ಮತ್ತು ಚಿಕನನ್ನು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ರಮ್ಮ. ಕಟ್ಟಿಗೆ ಒಲೆಯಲ್ಲೇ ಮಾಡ್ತಾ ಇರೋದು, ಟೇಸ್ಟ್ ಜಾಸ್ತಿ. ಇವಾಗ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ಮಸಾಲೆ ರೆಡಿ ಇದೆ. ಇವಾಗ ಇದನ್ನು ಹಾಕ್ತೀನಿ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಎಕ್ಸ್ಟ್ರಾ ನೀರಂತಲ್ಲ, ಮಸಾಲೆ ರುಬ್ಬಿದ ನೀರನ್ನೇ ಹಾಕ್ಕೊಳ್ತೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋದು. ಜಾಸ್ತಿ ದಪ್ಪನೂ ಇರಬಾರ್ದು, ನೀರು ಇರಬಾರ್ದು. ಸಾಂಬಾರು ಮೀಡಿಯಮ್ ಇರಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಆ ಕೊಟ್ಟಿಗೆ ರೊಟ್ಟಿಯ ಜೊತೆ ತಿನ್ನಲಿಕ್ಕೆ. ರುಚಿಗೆ ಉಪ್ಪು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಸಾಂಬಾರು ಕುದೀತಾ ಇದೆ. ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮಾಡ್ಕೊಳ್ಳೋದು. ಆಯಿತು, ಚಿಕನ್ ಸಾಂಬಾರು ಫೈನಲಿ ಚಿಕನ್ ಸಾಂಬಾರು ರೆಡಿ ಆಯಿತು ನೋಡಿ. ಇವತ್ತು ಮನೆಯಲ್ಲಿ ನಮಗೆ ಚಿಕನ್ನ, ಸೊ ನಮ್ಮನೆ ಡಾನ್ ಮತ್ತು ಮೇರಿಗೆ ಏನಾದರೂ ಸ್ಪೆಷಲ್ ಮಾಡಬೇಕಲ್ಲ, ಸೊ ಅದಕ್ಕೆ ಅವರಿಗೆ ಕೂಡ ಕೋಳಿಯ ಕಾಲನ್ನು ತೊಗೊಂಡ್ಬಂದಿದ್ದಾರೆ ಅಪ್ಪ. ಸೊ ಇದನ್ನು ಇವಾಗ ಅರಿಶಿನ ಹಾಕಿಡ್ತೀವಿ, ಯಾಕಂದರೆ ನಾವು ಚಿಕನ್ ತಿನ್ನಬೇಕಾದ್ರೆ ಪಾಪ ಅವುಗಳಿಗೆ ಮೂಳೆ ಕೊಡೋದು ಸರಿ ಅನಿಸಲ್ಲಲ್ವ. ಸೊ ಅದಕ್ಕೋಸ್ಕರ ಸಪ್ರೇಟಾಗಿ ತಂದಿದ್ದಾರೆ. ಇದನ್ನು ಈಗ ಕ್ಲೀನೆಲ್ಲ ಮಾಡಿಟ್ಟಿದ್ದೀವಿ. ಈಗ ಅರಿಶಿನ ಹಾಕಿ ಒಂದು 10 ಮಿನಿಟ್ಸ್ ಅಷ್ಟೇ ಇದು ನೆನೆಬೇಕು ಸ್ವಲ್ಪ, ಈ ಅರಿಶಿನೆಲ್ಲ. ಆಮೇಲೆ ಅದಕ್ಕೇನಾದರೂ ಮಾಡಿ ಮಸಾಲೆ ಸ್ವಲ್ಪ ಹಾಕಿ
ನಮ್ಮ ಡಾನ್ ಮತ್ತು ಮೇರಿಗೆ ಕೊಡೋದು. ಇದೇನು ಅಂತ ಗೊತ್ತಾ ನಿಮಗೆ? ಅಂಟುವಳಕಾಯಿ ಅಂತ ಹೇಳ್ತಾರೆ. ಇದು ನೋಡಲಿಕ್ಕೆ ಸಿಗೋದು ತುಂಬ ಕಡಿಮೆ. ಫಾರೆಸ್ಟಲ್ಲೆಲ್ಲ ಜಾಸ್ತಿ, ಕಾಡಲ್ಲೆಲ್ಲ ಜಾಸ್ತಿ ಬೆಳೀತದೆ, ಅದರಷ್ಟಕ್ಕೆ ಅದು ಬೆಳೀತದೆ. ಇವಾಗೆಲ್ಲ ಕಾಡಲ್ಲಿ ಕೂಡ ಇಲ್ಲ, ಯಾಕಂದರೆ ಎಲ್ಲ ಕಾಡನ್ನೆಲ್ಲ ಕಡಿದು ಮನೆಗಳನ್ನೆಲ್ಲ ಮಾಡ್ತಾಯಿದ್ದಾರೆ. ಇಲ್ಲಿ ನಡೆದಿದ್ದು ಇದನ್ನು ಒಣಗಿಸಿದಾಗ ನಮಗೆ ಉಂಟಲ್ಲ ಈ ಥರ, ಒಣಗಿಸಿದಾಗ ಈ ಥರ ಕಲರ್ ಬರುತ್ತೆ ಬ್ಲ್ಯಾಕಾಗಿ. ಇದರಲ್ಲಿ ಬೀಜ ಕೂಡ ಇದೆ. ಈ ಬೀಜವನ್ನು ಯಾವುದಕ್ಕೆ ಯೂಸ್ ಮಾಡಲ್ಲ, ಇದನ್ನು ಯೂಸ್ ಮಾಡ್ತಾರೆ. ಈ ತಲೆಗೆ ಶಾಂಪೂರಲ್ಲಿ ನಾವು ಯೂಸ್ ಮಾಡ್ತೀವಲ್ಲ, ಅದರ ಬದಲು ಇದನ್ನು ಯೂಸ್ ಮಾಡಬೇಕು. ತಲೆ ಹೊಟ್ಟು ಡ್ರ್ಯಾಂಡ್ರಫ್ ಮತ್ತು ಕೂದಲು ಉದುರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಇವಾಗ ನಾನು ಈ ಬೆಳ್ಳಿ ಕಾಲ್ಗೆಜ್ಜೆ ನಂದು ಮತ್ತು ನನ್ನ ಅಕ್ಕನದು, ಮತ್ತು ಉಂಗುರ ಚಿನ್ನದ್ದು, ಇದನ್ನು ವಾಶ್ ಮಾಡೋದು ಈಗ ಇದರಲ್ಲಿ. ಹೊರಗಡೆ ಎಲ್ಲ ಹೋದರೆ ವಾಶ್ ಮಾಡಲಿಕ್ಕೆ ಅಮೌಂಟ್ ತಗೊಳ್ತಾರೆ, ಒಂದು ಎಷ್ಟು ಅಂತ ಗೊತ್ತಿಲ್ಲ. ಇದನ್ನು ಕುಟ್ಕೊಳ್ಳುವ. ನೋಡಿ ಇದರಲ್ಲಿ ಬೀಜ ಇದೆ ನೋಡಿ, ಈ ಬೀಜವನ್ನು ತಗೊಳ್ಬೇಕು. ಅದು ಯಾವುದಕ್ಕೆ ಯೂಸ್ ಇಲ್ಲ ಬೀಜ. ನೋಡಿ ಬೀಜನೆಲ್ಲ ಬಿಡಿಸಿಕೊಂಡೆ. ನೋಡಿ ಕೈಗೆಲ್ಲ ಅಂಟುತ್ತಾ ಇದೆ ಇದು, ಅದಕ್ಕೆ ಅಂಟುವಳಕಾಯಿ ಅಂತ ಹೇಳೋದು. ಸಿಕ್ಕಾಪಟ್ಟೆ ನೊರೆ ಕೂಡ ಸಿಕ್ಕಾಪಟ್ಟೆ ಬರುತ್ತೆ ಇದು. ಆವಾಗಿನ ಕಾಲದಲ್ಲೆಲ್ಲ, ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಬಟ್ಟೆ ಎಲ್ಲ ಒಗಿಲಿಕ್ಕೆಲ್ಲ ಸೋಪ್ ಇರಲಿಲ್ಲ, ಅವರು ಈ ಅಂಟುವಳಕಾಯಿಯನ್ನು ಯೂಸ್ ಮಾಡ್ತಾಯಿದ್ರು. ಇವಾಗಲೂ ಕೂಡ ನಾವೇನಾದರೂ ಶಾಂಪು ಏನಾದರೂ ಅಂಗಡಿಯಿಂದ ತಂದರೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ನಾವು ಶಾಂಪಲ್ಲಿ ಅಂಗಡಿಯಿಂದ ತರ್ತೀವಲ್ಲ, ಅವಾಗ ಸಾರಿ ಬೈತಾರೆ ಅವರು. ಏನದು ತಲೆ ಕೂದಲೆಲ್ಲ ಹೋಗುತ್ತೆ, ಹಾಳಾಗುತ್ತೆ, ಯಾಕೆ ನಿಮ್ಗೆ ಅಂಟುವಳಕಾಯಿ ಇಲ್ವಾ ಅಂತ ಬೈತಾರೆ. ಅದನ್ನು ಯೂಸ್ ಮಾಡಿ ಅಂತ. ತಲೆ ಕೂದಲು ಎಲ್ಲ ಉದುರಲ್ಲ. ನೋಡಿ ನೋಡಿ ಎಷ್ಟು ನೊರೆ ಬರ್ತಾಯಿದೆ. ನಾವು ಚಿನ್ನವನ್ನೆಲ್ಲ ಪಾಲಿಷ್ ಮಾಡಲಿಕ್ಕೆ ಚಿನ್ನದ ಅಂಗಡಿಗೆಲ್ಲ ಕೊಡ್ತೀವಿ, ಕೆಲವರು ಕೊಡ್ತಾರೆ ಚಿನ್ನದ ಅಂಗಡಿಗೆಲ್ಲ. ಆವಾಗ ಏನಾಗ್ತದೆ ಅಂತ ಹೇಳಿದರೆ, ನಮಗೊಂದು ಭಾವನೆ ಇರ್ತದಲ್ಲ, ಚಿನ್ನವನ್ನು ಏನಾದರೂ ತೆಗಿತಾರಾ ಅಂತ. ಸೊ ಆ ಥರ ಒಂದು ಭಾವನೆ ಇರುತ್ತೆ. ಮನೆಯಲ್ಲೇ ಈ ಥರ ಅಂಟುವಳಕಾಯಿಯನ್ನು ಯೂಸ್ ಮಾಡಿಕೊಂಡು ನಾವೇ ಚಿನ್ನವನ್ನು ಚೆನ್ನಾಗಿ, ಬೆಳ್ಳಿ ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಬೋದು. ನೋಡಿ ಇವಾಗ ಅಂಟುವಳಕಾಯಿ ಎಲ್ಲ ಬೇಕಾದರೆ ಆನ್ಲೈನಲ್ಲಿ ಸಿಗ್ತದೆ, ನಮಗೆ ಈ ಪುಡಿ ಎಲ್ಲ ಸಿಗ್ತದೆ. ಬಟ್ ನ್ಯಾಚುರಲ್ ಆದರೆ ಇನ್ನೂ ಒಳ್ಳೆಯದು. ಈ ಥರ ನೋಡಿ, ಈ ಥರ ಎಲ್ಲ ಇದ್ದರೆ ಇನ್ನೂ ಒಳ್ಳೆಯದು. ಇದು ಇನ್ನೂ ಒಣಗಬೇಕು, ಸ್ವಲ್ಪ ಹಸಿ ಇದೆ. ಮನೆಯಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ ಪೂಜೆ ಸಾಮಾನುಗಳು, ಅದನ್ನು ಕೂಡ ತೊಳಿಬೋದು ಇದರಿಂದ. ಮತ್ತು ಈ ನೀರನ್ನು ನೀವು ವೇಸ್ಟ್ ಮಾಡಬೇಕಂತ ಏನಿಲ್ಲ, ಹಾಗೆ ಇಟ್ಕೊಂಡಿದ್ದರೂ ಕೂಡ ನೆಕ್ಸ್ಟ್ ಯಾವಾಗಾದರೂ ಯೂಸ್ ಮಾಡ್ಬೋದು. ಚಿನ್ನ ತೊಳೆಯಲಿಕ್ಕೆ, ಬೆಳ್ಳಿ ತೊಳೆಯಲಿಕ್ಕೆ. ಸ್ಮೆಲ್ ತುಂಬ ಚೆನ್ನಾಗಿದೆ. ನನ್ನ ಅಜ್ಜಿ ಇದರಿಂದಲೇ ಸ್ನಾನ ಮಾಡೋದು. ನೀವು ನಂಬಲ್ಲ, ಅವರು ಈ ಸೋಪೆಲ್ಲ ಯೂಸ್ ಮಾಡೋದೇ ಇಲ್ಲ. ತಲೆಗೆ ದಾಸವಾಳದ ಎಲೆಯನ್ನು ಹಾಕ್ತಾರೆ, ಮತ್ತು ಇದು ಅಂಟುವಳ ಕಾಯಿ ಇದೆಯಲ್ಲ ಇದನ್ನು ಹಾಕ್ತಾರೆ. ಆಮೇಲೆ ಸೋಪಂತೂ ಯೂಸೇ ಮಾಡಲ್ಲ, ಎಲ್ಲ ನ್ಯಾಚುರಲ್ ಅವರು. ಆಲ್ಮೋಸ್ಟ್ ಎಲ್ಲ ತಿಕ್ಕಿದ್ದೀನಿ ನೋಡಿ. ಇವಾಗ ಇದು ಹೀಗೆ ಇರಲಿ ನೀರಲ್ಲಿ. ನಾನು ಸಂಜೆ ಟೈಮಲ್ಲಿ ನೋಡ್ತೀನಿ ಯಾವ ಥರ ಪಳಪಳ ಅಂತ ಹೊಳಿತಾ ಇದೆ ಅಂತ. ನೋಡಿ ನೆನೆಸಿಟ್ಟಿದ್ದೆ, ಇವಾಗ ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ ವಾಶ್ ಮಾಡಿ ಎಲ್ಲ ಬಂದೆ. ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ. ನೋಡಿ ತುಂಬ ಕ್ಲೀನಾಗಿ ಬಂದಿದೆ ನೋಡಿ. ಇವಾಗ ಅಂಗಡಿಯಿಂದ ಪರ್ಚೇಸ್ ಮಾಡಿಕೊಂಡು ಬಂದಾಗೆ ಕಾಣ್ತಾ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.